ಈ ಎಲ್ ನಿನೋ ಅಂದ್ರೆ ಏನು, ಅದು ನಿಜಕ್ಕೂ ಕರ್ನಾಟಕದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಬನ್ನಿ ತುಂಬಾ ನೀಟಾಗಿ ಸರಳವಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಭಾರತಕ್ಕೆ ಮಳೆ ತರುವ ತೇವಾಂಶದ ಗಾಳಿಗಳು ವೀಕ್ ಆದಾಗ ಮಳೆ ತಡವಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಅಥವಾ ಒಂದ್ ಕಡೆ ಹೆಚ್ಚು ಇನ್ನೊಂದ್ ಕಡೆ ತುಂಬಾ ಕಡಿಮೆ. ಅಂದ್ರೆ ಈ ವರ್ಷ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ ಮಳೆ ಬರುತ್ತಾ ಇಲ್ವೋ ಅನ್ನೋದಲ್ಲ, ಮಳೆ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬೀಳುತ್ತಾ ಅನ್ನೋದು. ಇದರ ಪರಿಣಾಮ ಮೊದಲು ಕಾಣಿಸ್ಕೊಳ್ಳೋದೇ ರೈತರ ಹೊಲಗಳಲ್ಲಿ. ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಗುರುಣ್ಣನವರ್. ಒಂದೊಂದ್ ಕಡೆ ನೀವು ಅಬ್ಸರ್ವ್ ಮಾಡಿದ್ದೀರಾ, ಕಂಪ್ಲೀಟ್ ಆಗಿ ಮಳೆ ಆಗ್ತಿರುತ್ತೆ, ಒಂದೊಂದ್ ಕಡೆ ಬರ ಇರುತ್ತೆ, ಒಂದೊಂದ್ ಕಡೆ ಜಿಲ್ಲೆಯಲ್ಲಿ ಪ್ರವಾಹಗಳಾಗ್ತಿರುತ್ತೆ, ಒಂದೊಂದ್ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೂ ಪರದಾಟ ಆಗ್ತಿರುತ್ತೆ. ಹಾಗಿದ್ರೆ ಈ ವರ್ಷ ಕರ್ನಾಟಕದಲ್ಲಿ ಆಗುತ್ತಾ? ಅದಕ್ಕೂ ಮುಖ್ಯವಾಗಿ ಎಲ್ಲರೂ ಹೇಳ್ತಿರೋ ಈ ಎಲ್ ನಿನೋ ಅಂದ್ರೆ ಏನು, ಅದು ನಿಜಕ್ಕೂ ಕರ್ನಾಟಕದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಬನ್ನಿ ತುಂಬಾ ನೀಟಾಗಿ ಸರಳವಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಕಳೆದ 3 ತಿಂಗಳಿಂದ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದು ನಿಮ್ಗೂ ಗೊತ್ತಿದೆ. ಬಿಸಿಲಿನ ಈ ತಾಪಮಾನಕ್ಕೆ ಜನ ಕಂಪ್ಲೀಟ್ ಆಗಿ ಹೈರಾಣ ಆಗ್ಬಿಟ್ಟಿದ್ರು. ಕೆರೆಗಳು ಒಣಗೋಗ್ಬಿಟ್ಟಿದ್ವು, ಜಲಾಶಯದ ಮಟ್ಟ ಕುಸಿದೋಗ್ಬಿಟ್ಟಿತ್ತು, ರೈತರು ಮಳೆಯನ್ನೇ ಕಾಯ್ತಾ ಕೂತಿದ್ರು. ಈಗ ಮುಂಗಾರು ಆರಂಭವಾಗಿದೆ, ಹಲವೆಡೆ ಒಳ್ಳೆಯ ಮಳೆಯೂ ಆಗ್ತಿದೆ, ರೈತರು ಮತ್ತೆ ಹೊಲದ ಕಡೆ ಮುಖ ಮಾಡ್ತಿದ್ದಾರೆ. ಆದ್ರೆ ಇದೇ ಸಮಯದಲ್ಲಿ ಹವಾಮಾನ ತಜ್ಞರು ಒಂದು ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಬಾರಿ ಎಲ್ ನಿನೋ ಪರಿಣಾಮ ಕರ್ನಾಟಕದ ಮೇಲೂ ಕಾಣಿಸೋ ಸಾಧ್ಯತೆ ಇದೆ ಅಂತ. ಹಾಗಿದ್ರೆ ಈ ಎಲ್ ನಿನೋ ಅಂದ್ರೆ ಏನು? ಇದು ಯಾವ ಚಂಡಮಾರುತನೋ ಅಲ್ಲ ಅಥವಾ ಯಾವ ಸುಂಟ್ರ ಗಾಳಿಯೂ ಅಲ್ಲ. ಪೆಸಿಫಿಕ್ ಮಹಾಸಾಗರದಲ್ಲಿ ನೀರಿನ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾದಾಗ ಜಗತ್ತಿನ ಗಾಳಿ ಮತ್ತು ಮೋಡಗಳ ಚಲನೆ ಬದಲಾಗ್ತಾ ಹೋಗ್ತವೆ. ಎಷ್ಟೋ ದೇಶಗಳು ಇದರಿಂದ ಅಫೆಕ್ಟ್ ಆಗ್ತವೆ. ಅದೇ ತರ ಭಾರತವು ಕೂಡ ಇದರಿಂದ ಹೊರತಾಗಿಲ್ಲ. ಅಲ್ಲಿ ಆಗೋ ಬದಲಾವಣೆ ಇಲ್ಲಿ ಕರ್ನಾಟಕಕ್ಕೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆ ಬರ್ಬೋದು. ಅದಕ್ಕುತ್ತರ ಮುಂಗಾರು ಗಾಳಿಗಳು, ಅಂದ್ರೆ ಮಳೆ ತರಿಸುವಂತ ಗಾಳಿಗಳು. ಭಾರತಕ್ಕೆ ಮಳೆ ತರುವ ತೇವಾಂಶದ ಗಾಳಿಗಳು ವೀಕ್ ಆದಾಗ ಮಳೆ ತಡವಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಅಥವಾ ಒಂದ್ ಕಡೆ ಹೆಚ್ಚು ಇನ್ನೊಂದ್ ಕಡೆ ತುಂಬಾ ಕಡಿಮೆ ಸುರಿಬಹುದು. ಆದ್ರೆ ಇಲ್ಲೊಂದು ವಿಷಯ ನೆನಪಿರ್ಲಿ, ಎಲ್ ನಿನೋ ಬಂತು ಅಂದ್ರೆ ಮಳೆಯೇ ಆಗಲ್ಲ ಅಂತಲ್ಲ. ಸಮಸ್ಯೆ ಏನಂದ್ರೆ ಮಳೆ ಎಲ್ಲೆಲ್ಲಿ ಯಾವಾಗ ಎಷ್ಟು ಸುರಿಯುತ್ತೋ ಅನ್ನೋದು ಗೊತ್ತಾಗಲ್ಲ. ಒಂದ್ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿಬಹುದು, ಇನ್ನೊಂದು ಜಿಲ್ಲೆಯಲ್ಲಿ ಜನ ಆಕಾಶ ನೋಡುತ್ತಾ ಕೂರ್ಬೋದು. ಇದೇ ಈಗಿನ ದೊಡ್ಡ ಆತಂಕ. ಈ ಕರ್ನಾಟಕದ ವೆದರ್ ಕಂಡೀಷನ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಕರಾವಳಿ ಕಡೆ ಹೆಚ್ಚು ಮಳೆ ಆಗ್ತಿರುತ್ತೆ, ಮಲೆನಾಡು ಕಡೆ ಇನ್ನೂ ಹೆಚ್ಚು ಆಗ್ತಿದ್ರೆ ಉತ್ತರ ಕರ್ನಾಟಕದವರು ಕಂಪ್ಲೀಟ್ ಆಗಿ ಮುಂಗಾರು ಮಳೆ ಮೇಲೆ ಡಿಪೆಂಡ್ ಆಗಿರ್ಬೇಕಾಗಿರುತ್ತೆ. ಅಲ್ಲಿ ಮಳೆ ಸ್ವಲ್ಪ ವಾರ ತಡ ಆದ್ರೂ ಕೂಡ ರೈತನ ಇಡೀ ಲೆಕ್ಕಾಚಾರ ಬದಲಾಗ್ಬಿಡುತ್ತೆ. ಅದೇ ತರ ಕರಾವಳಿ ಭಾಗದಲ್ಲಿ ಒಂದೇ ವಾರದಲ್ಲಿ ಬಹಳಷ್ಟು ಮಳೆ ಆಗ್ಬಿಟ್ರೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅಂದ್ರೆ ಈ ವರ್ಷ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ ಮಳೆ ಬರುತ್ತಾ ಇಲ್ವೋ ಅನ್ನೋದಲ್ಲ, ಮಳೆ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬೀಳುತ್ತಾ ಅನ್ನೋದು. ಇದರ ಪರಿಣಾಮ ಮೊದಲು ಕಾಣಿಸ್ಕೊಳ್ಳೋದೇ ರೈತರ ಹೊಲಗಳಲ್ಲಿ. ಬಿತ್ತನೆ ತಡೆ ಆಗ್ಬೋದು, ಬೆಳೆ ಹಾಳಾಗ್ಬೋದು, ಅಥವಾ ಒಂದೇ ಸಲ ಅತಿ ಹೆಚ್ಚು ಮಳೆ ಬಂದು ಬೆಳೆ ಕೊಚ್ಕೊಂಡು ಹೋಗ್ಬೋದು. ಅಂದ್ರೆ ಮಳೆ ಬಂದ್ರೂ ಸಮಸ್ಯೆ, ಬರದಿದ್ರು ಸಮಸ್ಯೆ. ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಸಮಸ್ಯೆ ನೀರು. ಮಳೆ ಸರಿಯಾಗಿ ಆಗದಿದ್ರೆ ಜಲಾಶಯಗಳಿಗೆ ಒಳಹರಿವು ಕಡಿಮೆ ಆಗುತ್ತೆ. ಜಲಾಶಯಗಳಲ್ಲಿ ನೀರು ಕಡಿಮೆ ಅಂದ್ರೆ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ, ಕೃಷಿಗೆ ಸಮಸ್ಯೆ, ಅಗೇನ್ ಇಂಡಸ್ಟ್ರಿಗಳಿಗೂ ಸಮಸ್ಯೆ ಆಗುತ್ತೆ. ಈಗ ನಾವು ಬೆಂಗಳೂರನ್ನೇ ತೆಗೆದುಕೊಳ್ಳಿ. ಈಗಾಗಲೇ ಬೇಸಿಗೆಯಲ್ಲಿ ನೀರಿಗಾಗಿ ಎಷ್ಟು ಪರದಾಟ ಆಯ್ತು ಅನ್ನೋದು ಎಲ್ರಿಗೂ ಗೊತ್ತಿರೋಂಥದ್ದೇ. ಈ ಟ್ಯಾಂಕರ್ ನೀರಿನ ಡಿಪೆಂಡೆನ್ಸಿ ಹೆಚ್ಚಾಗ್ಬಿಟ್ಟಿತ್ತು ಅನ್ನೋದು ನಿಮ್ಮೆಲ್ರಿಗೂ ಆಲ್ರೆಡಿ ನೋಡಿರೋಂಥದ್ದೇ. ಈಗ ಅಗೇನ್ ಕುಡಿಯೋ ನೀರಿನ ಸಮಸ್ಯೆ ಮತ್ತೆ ಎದುರಾಗಬಹುದು ಅನ್ನೋದೇ ಎಲ್ಲರೂ ಟೆನ್ಷನ್ ಆಗಿದೆ. ಹಾಗಿದ್ರೆ ಸರ್ಕಾರ ಏನ್ ಮಾಡ್ಬೇಕು ಇದಕ್ಕೆ? ನಿಜ ಹೇಳ್ಬೇಕು ಅಂದ್ರೆ ಎಲ್ ನಿನೋನ ಯಾರು ತಡೆಯಕ್ಕಾಗಲ್ಲ, ಆದ್ರೆ ಅದ್ರ ಪರಿಣಾಮನ ಮಾತ್ರ ಕಡಿಮೆ ಮಾಡ್ಬೋದು. ಈ ಜಲಾಶಯಗಳನ್ನ ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ಬೋದು, ನೀರಿನ ಮಿತ ಬಳಕೆ, ಹನಿ ನೀರಾವರಿಗೆ ಹೆಚ್ಚು ಒತ್ತಡ, ರೈತರಿಗೆ ಸರಿಯಾದ ಸಮಯದಲ್ಲಿ ಮಾಹಿತಿ, ಇವೆಲ್ಲ ಈಗ ತುಂಬಾ ಮುಖ್ಯ ಆಗುತ್ತೆ. ಅಂದಾಗೆ ಎಲ್ ನಿನೋ ಕರ್ನಾಟಕಕ್ಕೆ ಹೊಸದನ್ನಲ್ಲ. ಈ ಹಿಂದಿನ ರಾಜ್ಯದಲ್ಲಿ ಇದು ಅನುಭವ ಆಗಿತ್ತು. ಬರ, ನೀರಿನ ಕೊರತೆ, ಕೃಷಿ ನಷ್ಟ, ಇವೆಲ್ಲಾನು ಕರ್ನಾಟಕ ಈಗಾಗಲೇ ನೋಡ್ಬಿಟ್ಟಿದೆ. ಅದಕ್ಕಾಗಿಯೇ ಈ ಬಾರಿಯೂ ಮುಂಗಾರಿನ ಮೇಲೆ ಎಲ್ರಿಗೂ ಕಣ್ಣಿದೆ. ಆದ್ರೆ ಇನ್ನೊಂದು ಒಳ್ಳೆಯ ಸುದ್ದಿಯೂ ಇದೆ. ಹವಾಮಾನ ತಜ್ಞರ ಪ್ರಕಾರ ಈ ವರ್ಷ ಕರ್ನಾಟಕಕ್ಕೆ ಒಟ್ಟಾರೆ ಸಾಧಾರಣ ಮಳೆ ಆಗೋ ಸಾಧ್ಯತೆ ಇದೆ. ಆದ್ರೆ ಆ ಮಳೆ ಎಲ್ಲಾ ಜಿಲ್ಲೆಗಳಲ್ಲೂ ಸಮಾನವಾಗಿ ಆಗುತ್ತಾ ಅನ್ನೋದನ್ನು ಈಗಲೇ ನಾವು ಹೇಳಕ್ ಸಾಧ್ಯ ಇಲ್ಲ. ಒಂದ್ ಕಡೆ ಪ್ರವಾಹ, ಇನ್ನೊಂದ್ ಕಡೆ ಬರ, ಈ ಎರಡೂ ಚಿತ್ರಗಳು ಒಂದೇ ವರ್ಷದಲ್ಲಿ ಕಾಣಿಸ್ಕೊಳ್ಳುವ
ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಈ ವರ್ಷದ ಮುಂಗಾರನ್ನ ಸಾಮಾನ್ಯ ವರ್ಷದಂತೆ ನೋಡೋಕ್ಕಾಗಲ್ಲ. ಪ್ರತಿಯೊಂದು ಮಳೆ, ಪ್ರತಿಯೊಂದು ಜಲಾಶಯ, ಪ್ರತಿಯೊಂದು ರೈತನ ಬಿತ್ತನೆ ಎಲ್ಲವೂ ಬಹಳ ಮಹತ್ವ ಪಡ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಇದು ಕೇವಲ ಮಳೆಯ ಕಥೆ ಅಲ್ಲ, ಇದು ನೀರಿನ ಕತೆ, ರೈತರ ಬದುಕಿನ ಕತೆ, ನಮ್ಮ ಊಟದ ತಟ್ಟೆಯ ಕತೆ ಮತ್ತು ಕರ್ನಾಟಕದ ಆರ್ಥಿಕತೆಯ ಕತೆ ಕೂಡ. ಹಾಗಿದ್ರೆ ಈ ವರ್ಷದ ಮುಂಗಾರು ಹೇಗಿರುತ್ತೆ? ನೀವೇನಂತೀರಾ? ಎಲ್ಲಿನ ಪರಿಣಾಮ ಕರ್ನಾಟಕದ ಮೇಲೆ ಕಾಣಿಸುತ್ತಾ ಅಥವಾ ಈ ಬಾರಿಯೂ ಮಳೆ ಕೈ ಹಿಡಿಯುತ್ತಾ, ಕೈ ಕೊಡುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಒಂದ್ ವೇಳೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನಮ್ಮ ಚಾನೆಲ್ ಭೇಟಿ ನೀಡುತ್ತಿದ್ರೆ ಇಂತಹ ನೈಜ ಮತ್ತು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.